ಅಲ್ಲೇನಿರುತ್ತಣ್ಣ ವಿಡಿಯೋ ಮಾಡಕ್ಕೆ ಕೈಯಲ್ಲಿ ಫೋನ್ಗಳು ಇರಲ್ಲ, ಬೀಳ್ತಿರ್ತವೆ. ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮನ್ನ ಎಲ್ಗಪ್ಪ ಕರ್ಕೊಂಡ್ಬಂದಿದ್ದೀನಿ ಅಂದರೆ ಈ ಸಂಡೇ ಬಜಾರು ಅಥವಾ ಚೋರ್ ಬಜಾರ್ ಅಂತ ಕರೀತಾರೆ, ಅಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈ ಸಂಡೇ ಬಜಾರ್ ಅಂತ ಏನು ಕರೀತಾರೆ ಅಂದರೆ ಇದು ಭಾನುವಾರದಲ್ಲಿ ಮಾತ್ರ ನಡೆಯುತ್ತೆ, ಹಾಗಾಗಿ ಇದನ್ನ ಸಂಡೇ ಬಜಾರ್ ಅಂತ ಕರೀತಾರೆ. ಕೆಲವೊಬ್ರು ಚೋರ್ ಬಜಾರ್ ಅಂತಾನು ಕರೀತಾರೆ. ಏನಕ್ಕೆ ಅಂದರೆ ಇಲ್ಲಿ ಕದ್ದಿರೋ ಐಟಮ್ಗಳು ಬರ್ತವೆ ಅಂತ ಚೋರ್ ಬಜಾರ್ ಅಂತ ಕರೀತಾರೆ. ಬನ್ನಿ, ಇದು ಸಂಡೇ ಬಜಾರ ಇಲ್ಲ ಚೋರ್ ಬಜಾರ ಅಂತ ತಿಳ್ಕೊಳ್ಳೋಣ. ಆಮೇಲೆ ಇಲ್ಲಿ ಕದ್ದಿರೋ ಐಟಮ್ ಬರ್ತವ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲೆಲ್ಲ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತಾರೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನನಗೂ ಗೊತ್ತಿಲ್ಲ ಬಿಡ್ತಾರೋ ಬಿಡಲ್ವ ಅಂತ. ಬನ್ನಿ ಆದರೂ ವಿಡಿಯೋ ಮಾಡೋಣ, ಬಿಡಲಿಲ್ಲ ಅಂದರು. ನೋಡಿ, ನಾವು ಸ್ಟಾರ್ಟ್ ಮಾಡಿದ ಪಾಯಿಂಟಿಂದ ಬರೀ ಬಟ್ಟೆಗಳೇ ಸಿಗ್ತಿರೋದು ನಮಗೆ. ಬಟ್ಟೆ ಐಟಮ್ಸ್ಗಳು, ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ಗಳು ಬೇರೆ ಸಿಗ್ತಾವಂತೆ, ಅದನ್ನು ಹುಡುಕ್ತಾ ಇದ್ದೀವಿ. ಬನ್ನಿ, ಏನೇನು ಸಿಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ, ಹಂಗೆ ತೋರಿಸ್ತೀನಿ. ಬನ್ನಿ. ಜನನೂ ಅಷ್ಟೇ, ತುಂಬ ಜನ ಬಂದಿದ್ದಾರೆ, ಜಾಸ್ತಿ ಜನ ಸಂಡೇ ಬಜಾರ್ಗೆ. ಫುಲ್ ಅಲ್ಲಿಗನೂ ಫುಲ್ ಜನ ರಶ್ ಇದ್ದಾರೆ. ಆಮೇಲೆ ಸಣ್ಣದಾಗಿ ಮಳೆ ಬೇರೆ ಬರ್ತಾ ಇದೆ. ಹಾಂ, ಬನ್ನಿ ಹಂಗೆ ಮುಂದೆ ಹೋಗ್ತಾ ಇನ್ನೂ ಏನೇನು ಸಿಗ್ತವೆ ನೋಡೋಣ. ನಮಗೆ ಮೊಬೈಲು ಇಲ್ಲ ಅಥವಾ ಆ್ಯಕ್ಷನ್ ಕ್ಯಾಮ್ರಾ ಏನೋ ಸಿಕ್ಕಿದ್ರೆ ತಾಳೋಣ ಅಂತ. ನೋಡಿ, ಬ್ಯೂಟಿ ಪ್ರಾಡಕ್ಟ್ಗಳೆಲ್ಲ ಇಲ್ಲೇ ಇದ್ದಾವೆ. ನಿಮ್ಗೆ ಯಾವ ಥರ ಬೇಕು ಬಟ್ಟೆಗಳು, ಚಿಕ್ಕ ಮಕ್ಕಳು ಚಪ್ಪಲಿಯಿಂದ ಹಿಡಿದು ಟಾರ್ಪಲ್ಲಿಂದ ಹಿಡಿದು ಈ ಸರ, ಈ ಅಂಗಡಿಗಳಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನೋಡಿ ಇಲ್ಲೇ ಸಿಗುತ್ತೆ. ಎಲ್ಲ ರೋಡ್ ಸೈಡಲ್ಲೇ ಸಿಗುತ್ತೆ ಮೋಸ್ಟ್ಲಿ. ಅದಕ್ಕೆ ಎಲ್ಲ ಕಮ್ಮಿ ರೇಟು ಅಂತ ಏನೋ ಅನಿಸುತ್ತೆ. ನೋಡಿ, ಇಲ್ಲಿ ಐಟಮ್ಗಳು ರೋಡಲ್ಲಿ ಸಿಗೋದಕ್ಕೇನೆ ಕಮ್ಮಿ ರೇಟು ಅನಿಸುತ್ತೆ. ಈಗ ಅಂಗಡಿಲಿ ಇಲ್ಲ ಶೋರೂಮಲ್ಲಿ ಹೋಗಿ ತಗೊಂಡ್ರೆ ಅವ್ರದ್ದು ರೆಂಟ್ ಕಾಸ್ಟು, ಆಮೇಲೆ ಕೆಲಸ ಮಾಡ್ತಾರಲ್ಲ ಅವ್ರದ್ದು ಎಲ್ಲ ಸೇರ್ಸಿ ಹಾಕ್ತಾರೆ ಅನಿಸುತ್ತೆ. ಇನ್ನು ನೋಡಿ, ಮಳೆ ತುಂಬ ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಎಷ್ಟೊಂದು ಜನ ಅಂಗಡಿಗಳು ನೋಡಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಾರ್ಪಲ್ ಹಾಕಿ ಕ್ಲೋಸ್ ಮಾಡ್ತಿದ್ದಾರೆ. ಏನೋ ನೋಡೋಕ್ಕೆ ಕರೆಕ್ಟಾಗಿ ಸಿಗ್ತಿಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತೆಲ್ಲನ ನಿಂತ್ಕೊಂಡು ಮಳೆ ಕಮ್ಮಿ ಆದ್ಮೇಲಿಂದ ವಿಡಿಯೋ ಮಾಡೋಣ ಅಂದ್ಕೊಂಡು ಇಲ್ಲೆಲ್ಲನ ನಿಂತ್ಕೊತೀವಿ. ನೋಡಿ, ಇಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ, ಸುಮಾರು ಕಡೆ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಈ ಕಡೆ ಸೈಡಿಂದ ನಾವು ವಿಡಿಯೋ ಮಾಡ್ಕೊಂಡು ಬಂದಿದ್ದು, ಅಲ್ಲಿಂದ ಫುಲ್ಲು ಬರೀ ಬಟ್ಟೆ ಅಂಗಡಿ ಅಂತಾನೆ ಇರೋದು. ಇಲ್ಲಿಂದನೇ ಎಲೆಕ್ಟ್ರಿಕಲ್ ಐಟಮ್ಸು ಅವು ಇವು ಸಿಗೋದಂತೆ. ಇಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತಾರೆ. ಬನ್ನಿ ಆದರೂ ವಿಡಿಯೋ ಮಾಡೋಣ. ನೋಡಿ, ಇವು ಪಾತ್ರೆ ಐಟಮ್ಗಳು, ಏನಾನ ಹೋಟ್ಲು ಗಿಟ್ಲು ಮಾಡಬೇಕು ಅಂದರೆ ನೋಡಿ ಐಟಮ್ಗಳೆಲ್ಲ ಸಿಗ್ತವೆ. ನೋಡಿ, ಯಾರೋ ಬಾರ್ಗೇನ್ ಮಾಡ್ತಿದಾರಲ್ಲಿ. ಗ್ಲಾಸ್ಗಳು ನೋಡಿ, ಅಣ್ಣ ಎಲ್ಲ ಕ್ಲೋಸ್ ಮಾಡಿ ಮಳೆ ಬರ್ತೈತೆ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ. ಎಲ್ಲ ಕ್ಲೋಸ್. ಮಳೆ ಏನಾನ ಹಿಂಗೆ ಜಾಸ್ತಿ ಆದರೆ ನೋಡಿ, ಅವು ಕಬ್ಬಿಣದ ಐಟಮ್ಗಳು ಏನೂ ಆಗಲ್ಲ, ಅದಕ್ಕೆ ಇಟ್ಕೊಂಡಿದ್ದಾರೆ. ಸೊ ಬಟ್ಟೆ ಐಟಮ್ ನೆಂದೋಗ್ತಾವಲ್ಲ, ಅದಕ್ಕೆ ನೋಡಿ ಕೆಲವೊಬ್ರು ಕ್ಲೋಸ್ ಮಾಡಿದ್ದಾರೆ. ಹಂಗೋ ನೋಡಿ, ಅದನ್ನ ಟಾರ್ಪಲ್ ತೆಗೆದ್ಬಿಟ್ಟು ಹಾಯ್ಕೊಂತಿದ್ದಾರೆ ಅಣ್ಣ. ನೋಡಿ, ಇಲ್ಲಿ ಸೈಕಲ್ ಕೂಡ ಸಿಗುತ್ತೆ, ಚಿಕ್ಕ ಮಕ್ಕಳು ಆಟ ಸಾಮಾನುಗಳು. ನೋಡಿ, ಸೆಕೆಂಡ್ ಹ್ಯಾಂಡ್ ಕುಕ್ಕರ್ಸ್ ರಿಪೇರಿ ಮಾಡಲ್ಲ ಅನ್ಸುತ್ತೆ. ನೋಡಿ, ಇವೆಲ್ಲ ತುಕ್ಕಿಡಿದು ಹೋಗ್ಬಿಟ್ಟಿದ್ದಾವೆ, ಆದರೂ ಮಾರಕ್ಕೆ ತಂದಿದ್ದಾರೆ. ಜಾಕ್ಗಳಿದ್ದಾವೆ, ಗಾಡಿಗಳಿಗೆ ಜಾಕ್ ಇಲ್ಲ ಅಂದರೆ ಜಾಕ್ಗಳಿದ್ದಾವೆ. ನೋಡಿ, ಇಲ್ಲಿ ಸ್ಪೂನ್ಗಳು 400 ರೂಪಾಯಿ ಒಂದು ಜರ್ಕಿನ್ ಅಂತೆ. ನೋಡಿ, ನೋಡಿ ಇನ್ನು ಈಗ ತಗೊಂಬಂದು ಶೂನೆಲ್ಲ ಜೋಡಿಸ್ತವ್ರೆ. ನೋಡಿ, ಸೆಕೆಂಡ್ ಹ್ಯಾಂಡ್ ಸೈಕಲ್ ಎಲ್ಲ ತಗೊಂಬಂದು ಇಳಿಸ್ತಿದ್ದಾರೆ. ನೋಡಿ, ನಿಮಗೆ ಯಾವುದೇ ಥರ ಸ್ಪ್ಯಾನರ್ಗಳು, ಮಿಟ್ಟು ಬೋಲ್ಟು, ಗಾಡಿಗೆ ಯಾವುದೇ ರೀತಿ ಇರಬೇಕು ಅಂತ ನೋಡಿ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಪ್ಲಮ್ಮಿಂಗ್ ಐಟಮ್ ಕೂಡ ಸೆಕೆಂಡ್ಸ್ ಇರ್ಬೇಕು. ಇವು ನೋಡಿ, ಸೆಕೆಂಡ್ಸ್ ಇರ್ಬೇಕೇನೋ. ನಮಗೆ ಬೇರೆ ಐಟಮ್ ಬೇಕಣ್ಣ. ಹೌದಾ, ಎಲ್ಲ ಹೇಳ್ತಾರಷ್ಟೇ ಸುಮ್ಮನೆ. ಹಾ ಹಾ, ಐಫೋನ್ ಸಿಗ್ತವೆ, ಕ್ಯಾಮ್ರಾ ಸಿಗ್ತವೆ ಅಷ್ಟೇ. ಹಾ, ಈಗ ಸರ್ವಿಸ್ ಶಾಪ್ ಅಲ್ಲಿ ಹಾ ರಿಪೇರಿ ಆಗಲ್ಲ ನೋಡಿ,
ಸ್ಕ್ರಾಪ್ ನಾವು ತಗೊಂಡೋಗೋಣ ಒಂದು ಅಂತಾನೆ ಬಂದ್ವಿ. ಹಾ ಇಲ್ಲ ಹೇಳ್ತಾರೆ ಅಷ್ಟೇ, ಎಲ್ಲಿ ಯಾವ ಇಲ್ಲ ಆ ಥರ. ಇಲ್ಲ ಮರಿ ಒಂದು ಚಾರ್ಜರ್ ಕೇಳಬೇಕಾಗಿತ್ತು. ಎಂತ ಚಾರ್ಜರ್ ಬೇಕು? ಅಲ್ಲ ಐತಲ್ಲ ಅಲ್ಲಿ ಓಪನೋ ಯಾವ್ದಾನ? ಹಾಂ, ಓಪನೋ ವಿವೋನೋ? ಕ್ವಾಲಿಟಿ ಇರಲ್ಲ ಅಂತ ಅನ್ಸುತ್ತೆ. ಹೌದಾ? ಲೈಟಿಂಗ್ಸ್ ಇವೆಲ್ಲ ನಮ್ಮ ಮನೆ ಚಿಕ್ಕದು, ಅಷ್ಟೊಂದು ದೊಡ್ಡದಾಗಿಲ್ಲ. ಇಲ್ಲ ಅಲ್ವಾ? ಏನು ಮೊಬೈಲ್ ಏನಿಲ್ಲ, ಮಳೆ ಅಂತ ಇಲ್ಲ, ಏನೋ ಗೊತ್ತಿಲ್ಲ. ಹೌದಾ? ಮೊಬೈಲ್ಗೆ ಎಷ್ಟಿದು? ಬನ್ನಿ, ನಮ್ಮದೊಂದು ಮೊಬೈಲ್ ಗ್ಲಾಸ್ ಹೊಡೆದೋಗಿದೆ, ಅದನ್ನ ಇಲ್ಲಿ ಹಾಕ್ಸೋಣ. ಟೆಂಪರ್ ಗ್ಲಾಸು. ಗ್ಲಾಸ್ ಹಾಕ್ಕೊಟ್ಟಿದ್ದೀನಿ. ಹಾಂ, M14 ಆಯ್ತಾ? ಗ್ಲಾಸ್ ನನಗೆ ವಾಚ್ ಕಟ್ಟೋ ಅಭ್ಯಾಸ ಎಲ್ಲ ತಗೊಂತಿದ್ದಿಲ್ಲ. ನನಗೆ ಈ ಥರ ಇಷ್ಟ ಆಗಲ್ಲ. ಅವಾಗೆಲ್ಲ ನಾವು ಡಿಜಿಟಲ್ ಬರೋದು ಗೊತ್ತಾ? ಕಂಪನಿ ಬ್ಯಾಂಗ್ಳೂರ್ ಅವಾದ್ರೆ ಇಷ್ಟ ಆಗ್ತದೆ. ನಮ್ಮ ಬೆಂಗಳೂರು ಕೈಯಲ್ಲಿ ಫೋನ್ಗಳು ಇರಲ್ಲ, ಬೀಳ್ತಿರ್ತವೆ. ಆನ್ ಮಾಡ್ಬೇಕಣ್ಣ. ಯಾರಿದು ಅಲ್ಲಿ ವಿಡಿಯೋ ಮಾಡಿದೆ ಅಲ್ಲಿ? ಇಲ್ಲ, ಅಲ್ಲೇನಿರುತ್ತಣ್ಣ, ವಿಡಿಯೋ ಮಾಡೋಕ್ಕಾಗ್ತಿದ್ದು. ಈಗ ಅಲ್ಲಿ ಒಬ್ರು ಸಿಕ್ತಾಗ ಮಾತಾಡ್ಸಿದ್ಕೆ ಅವ್ರು ಏನಂದ್ರು ಅಂದರೆ, ಸಾರ್ ಎಲ್ಲ ಸುಮ್ಮನೆ ಯೂಟ್ಯೂಬ್ಗೋಸ್ಕರ ವಿಡಿಯೋ ಎಲ್ಲ ಬರಲಿ ಜನಗಳು ಅಂತ ಹಿಂಗೆ ಮಾಡಾಕ್ತಿದ್ದಾರೆ ಅಷ್ಟೇ. ಆ ಥರ ಏನೂ ಇಲ್ಲ, ಆ ಥರ ನಿಮ್ಗೇನು ಸಿಗೋದು ಇಲ್ಲ. ನಾನು ಇಲ್ಲಿ ಜೀವಮಾನದಲ್ಲಿ ರೋಡಲ್ಲಿ ಯಾವುದೋ ಐಫೋನ್ಗಳು ಕ್ಯಾಮ್ರಾಗಳು ನೋಡೇ ಇಲ್ಲ ಅಂತಾರೆ. ನೀವು ಇವ್ರು ನೋಡೋರೆ, ಇವ್ರು ಯಾರೋ ಬಂದು ಕೇಳ್ಕೊಂಡು ಬೇರೆ ಹೋಗ್ತಾರೆ, ಬಂದಿದ್ದೀರಾ, ಆನ್ ಮಾಡಿದ್ದೀರಾ ಅಂತ. ನೋಡಿ, ನಾನು ಮೊಬೈಲ್ದು ಟೆಂಪರ್ ಗ್ಲಾಸ್ ಹಾಕ್ತಿದ್ದೆ. ಅವಾಗ ಯಾರೋ ಒಬ್ಬರು ಬಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ಬಿಟ್ಟು ಸೀದಾ ಗಲ್ಲಿ ಒಳಗಡೆ ಹೋದರು. ಆಮೇಲಿಂದ ಇವ್ರನ್ನ ಕೇಳಿದ್ವಿ, ಏನಕ್ಕಪ್ಪ ಅಂದರು ಅಂತ ಅಂದರೆ, ಒಳಗಡೆ ಹೋಗಿ ನಿಮಗೆ ಗೊತ್ತಾಗುತ್ತೆ, ನಾವು ಹೇಳಲ್ಲ ಅಂತ ಅಂದರು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೋಡಿದ್ರೆ ಅವ್ರು ಯಾರೋ ನೋಡಿದ್ರೆ ಏನೂ ಇಲ್ಲ, ಈ ಥರದ್ದೆಲ್ಲ ಸುಳ್ಳು, ಅದು ಇದು ಯೂಟ್ಯೂಬ್ಗೋಸ್ಕರ ಈ ಥರ ಮಾಡ್ತಾವ್ರೆ, ಗಿಮಿಕ್ ಮಾಡ್ತಾವ್ರೆ ಅಂದರು. ಆದರೂ ಅಲ್ಲಿ ಗಲ್ಲೀಲಿ ಏನಿದೆ ಅಂತ ಒಂದ್ಸತಿ ಕ್ಯೂರಿಯಾಸಿಟಿ. ಕ್ಯಾಮ್ರಾ ತಗೊಂಡೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ನಾವಂತೂ ಹೋಗಿ ನೋಡಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಆ ಗಲ್ಲಿ. ನೋಡಿ, ಅವರು ಆ ಗಲ್ಲಿ ಒಳಗಡೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಅಂದ್ರಲ್ಲ, ಹೋದರೆ ಏನೂ ಇಲ್ಲ. ಏನಿತ್ತು ಅಲ್ಲಿ? ಇತ್ತು, ಒಂದು ಸುಳ್ಳು ಹೇಳ್ತಾನೆ. ಅಲ್ಲಿ ಕಿತ್ತಾಗಿರೋ 2 ಮೊಬೈಲ್ ಇದ್ವು, ಆಮೇಲೆ ಹಳೆ ರಿಮೋಟ್ಗಳು ಇದ್ವು, ಆಮೇಲೆ ಕದ್ಕೊಂಬಂದಿರೋ ವೈರು ಯಾವ ಗುಜ್ರಿ ಐಟಮ್ ಥರ, ಈಗ ಗುಜ್ರಿಲಿ ಹಾಕಿರ್ತಾರಲ್ಲ ಆ ಥರ ಐಟಮ್ಗಳನ್ನೆಲ್ಲ ತಗೊಂಬಂದು ಇಲ್ಲಿ ಸೆಕೆಂಡ್ ಹ್ಯಾಂಡ್ಲಾಗಿ ಮಾರ್ತಿದ್ದಾರೆ. ಅವನ್ನ ನೋಡ್ಬಿಟ್ಟು ಅವ್ರು ಅದಕ್ಕೆ ಹೋಗಲೇಬೇಡ ಅಂದಿದ್ದಕ್ಕೆ ನೋಡಿ ನಾವು ಏನೋ ಇರ್ಬೋದಲ್ಲಿ, ಏನೋ ಮೊಬೈಲ್ಗಳು ಈ ಕ್ಯಾಮ್ರಾಗಳೆಲ್ಲ ಸಿಗ್ತವೆ ಅಂದ್ಕೊಂಡು ಹೋದ್ರೆ ಏನೂ ಇಲ್ಲ. ಐಫೋನ್ ಸಿಗ್ಬೋದು, ಆ್ಯಕ್ಷನ್ ಕ್ಯಾಮ್ರಾ ಸಿಗ್ಬೋದು ಅಲ್ಲಿ ಅಂತ ಅನ್ಕೊಂಡಿದ್ದೆ. ಏನೂ ಇಲ್ಲ, ಏನಿರಲಿಲ್ಲ. ಅಲ್ಲಿ ಕಿತ್ತಾಗಿರೋ 2 ವೈರ್ ಇದ್ವು, ಆಮೇಲೆ ಕಿತ್ತಾಗಿರೋ 2 ರಿಮೋಟ್ ಇದ್ವು, ಆಮೇಲೆ ಕಿತ್ತಾಗಿರೋ 2 ಆಂಡ್ರಾಯ್ಡ್ ಮೊಬೈಲು ಮತ್ತು 2 ಬೇಸಿಕ್ ಸೆಟ್ ಇದ್ವು ಅಷ್ಟೇ. ಅದಕ್ಕೆ ಅವರು ಅಷ್ಟ ಹುಡುಗ ಅಷ್ಟೊಂದು ಬಿಲ್ಡಪ್ ಕೊಟ್ಟೋದ್ನಲ್ಲ, ನನಗಂತೂ ಏನೋ ಐತೆ ಇರಬೇಕು ಮೊಬೈಲ್, ಏನೋ ಇದಾವೆ ಅಲ್ಲಿ ಗಾಯ್ಸ್, ಏನೂ ಇಲ್ಲ, ಬರೀ ಸುಮ್ಮನೆ ಎದುರಿಸ್ತಾರೆ ಅಷ್ಟೇ. ಅದೇ ಇದೆ, ಇದೇ ಇದೆ ಕ್ಯಾಮ್ರಾ. ಅವ್ನು ಬಂದಿದ್ದು ಅದೇ ಹೇಳ್ತೇವೆ, ನಾವು ಇದು ವಿಡಿಯೋ ರೆಕಾರ್ಡೇ ಮಾಡ್ತಾ ಇಲ್ಲ, ಸುಮ್ಮನೆ ಇಟ್ಕೊಂಡಿದ್ದೆ. ನಾನು ರೆಕಾರ್ಡಲ್ಲಿ ಇತ್ತು, ಬಟ್ ಗೊತ್ತಾಗಲ್ಲ ಅದು ಆನಲ್ಲಿ ಇದೆಯಾ ಆಫಲ್ಲಿ ಇದೆಯಾ ಅಂತ. ಅವ್ನು ಬಂದು ಕೇಳಿದ್ದೇನಂತಂದರೆ, ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಕೇಳ್ದ. ನಾನು ಇಲ್ಲ, ರೆಕಾರ್ಡ್ ಆಗ್ತಾಯಿಲ್ಲ ಅಂತಾನೆ. ಸೊ ಒಂದು ಸ್ವಲ್ಪ ಲಿಟ್ಲ್ ಬಿಟ್ ಆಫ್ ಭಯ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ, ಯಾರು ನೋಡೋರು ಕೂಡ ನಮ್ಮನ್ನೇ ನೋಡ್ತಾ ಇರ್ತಾರಲ್ಲ, ಅದರಿಂದಾಗಿ ಏನು ಮಾಡ್ತಾರೋ ಏನು ಅಂತಾರೋ ಅನ್ನೋದು ಭಯ ಇರುತ್ತೆ. ಈಗ ರೋಡಾಗಿ ಓಡಾಡ್ತಾ ಇರೋರು ಅಷ್ಟೇ ನಮ್ಮ ಮಕ್ಕಳೇ ನಿಂತ್ಕೊಂಡು ನೋಡ್ತಾರೆ, ಅದರಿಂದಾಗಿ ಅವ್ರು ಯೂಟ್ಯೂಬರ್ಸ್ ಅಂತ ನೋಡ್ತಾರೋ ಏನಂತ ಗೊತ್ತಾಗ್ತಿಲ್ಲ. ಬಟ್ ಅವ್ರು ನೋಡೋಂಥ ಲುಕ್ ಅಂತೂ 100% ಭಯ ಆಗೇ ಆಗುತ್ತೆ. ಅದರಿಂದಾಗಿ ಸೊ ಒಂಥರ ಸಂಡೇ ಬಜಾರಲ್ಲಿ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಏನಕ್ಕೆ ಆ ಥರ ಅನಿಸುತ್ತೆ ಅಂದರೆ, ನಾವು ಕ್ಯಾಮ್ರಾ ಹಿಡ್ಕೊಂಡಿರ್ತೀವಲ್ಲ, ನಾವು ಮಾತಾಡ್ತಿದ್ದು ನೋಡಿ ಯಾರು ಇವನು ಒಬ್ಬನೇ ಹಿಂಗೆ ಮಾತಾಡ್ತವನೆ ಅಂದ್ಬಿಟ್ಟು ಎಲ್ಲ ನಮ್ಮನ್ನೇ ನೋಡ್ತಾರೆ. ಆಮೇಲೆ ಕ್ಯಾಮ್ರಾ ಬೇರೆ ಹಿಡ್ಕೊಂಡಿರ್ತೀವಲ್ಲ,
ಹಾಗಾಗಿ ನಮ್ಮನ್ನೇ ನೋಡ್ತಿರ್ತಾರೆ. ಬೇರೆ ಕಡೆ ನೋಡಿದ್ರೆ ಅನ್ಸಲ್ಲ ಬ್ರೋ, ಈಗ ಯೂಟ್ಯೂಬ್ ಅಲ್ವಾ ಅನ್ಕೊಂಡು ಹೊರಟೋದು, ಬಟ್ ಅವ್ರು ಕೊಡೋದು ಲುಕ್ ಬೇರೆ ಥರ ಇರುತ್ತಿಲ್ಲ. ಬೇಡ ಅನ್ನೋ ಥರ ಮಾಡಬೇಡಿ ಅನ್ನೋ ಥರ ವಿಡಿಯೋ ಮಾಡಬೇಡ್ರಿ, ಇಲ್ಲಿ ಏನು ಮಾಡ್ತಾ ಇದೆಯಾ ಅನ್ನೋ ಥರ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಬನ್ನಿ, ಇನ್ನೇನ ಈ ಥರ ಸಸ್ಪೆನ್ಸ್ ಏನಾರ ಅಂದರೆ ಇಲ್ಲೊತ್ತು ಹೇಳಿದ್ರೆ ತೋರಿಸ್ತೀವಿ, ಆ ಜಾಗಕ್ಕೂ ಹೋಗ್ತೀವಿ, ಏನಿರುತ್ತೆ ನೋಡ್ತೀವಿ, ನಿಮಗೆ ತಿಳಿಸ್ತೀವಿ. ಬನ್ನಿ ಹೋಗೋಣ. ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಸಿಗ್ತಾವೆ ಅಷ್ಟೇ ಬ್ರೋ, ಏನು ಅಂತದಿಲ್ಲ. ಎಲ್ಲ ಸೆಕೆಂಡ್ ಹ್ಯಾಂಡ್ ಐಟಮು, ಇಲ್ಲಾಂದ್ರೆ ಆ್ಯಂಟಿಕ್ ಐಟಮ್ಗಳು ಬೇಕು ಅಂದರೆ ಆ್ಯಂಟಿಕ್ ಐಟಮ್ಗಳು ಸಿಗ್ತವೆ. ಏನು ಅವನ್ನೆಲ್ಲ ವೀಡಿಯೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಏನು ಅವರೇ ವಿಡಿಯೋ ಮಾಡಿ ಹಾಕಿ ಬಂದು ತಗೊಂಡೋಗ್ಲಿ ಅಂತ ಹೇಳ್ತಿದ್ದಾರೆ, ಅದರಲ್ಲೇನಿಲ್ಲ. ಬನ್ನಿ, ಇನ್ನೂ ಏನಾರು ಇದೆಯಾ ನೋಡೋಣ. ಇನ್ನು ಐಫೋನ್ ಹುಡುಕಾಟದಲ್ಲಿ ಮುಂದುವರಿಯೋಣ ಇವಾಗ. ಬನ್ನಿ, ನಮಗೆ ಕ್ಯಾಮ್ರಾ ಹುಡುಕಾಟ ನೋಡಿ. ಇಲ್ಲಿ ಏರ್ಬೋಡ್ಸು, ಐಪ್ಯಾಡು ಎಲ್ಲ ಇದ್ದಾವೆ. ಮಳೆ ಬರುತ್ತೆ ಅಂತ ಕ್ಲೋಸ್ ಮಾಡಿಬಿಟ್ಟಾರೆ ನೋಡಿ. ಮೇಕಪ್ ಐಟಮ್ ಕೂಡ ಇಲ್ಲೇ ಸಿಗುತ್ತೆ, ಎಲ್ಲ ಹೋಲ್ಸೇಲ್. ನನ್ನೇ ನೋಡ್ತಾವ್ರಿ. ರೈಟ್ ಹೋಗೋಣ, ಲೆಫ್ಟ್ ಹೋಗೋಣ ನೋಡಿ. ಲೆಫ್ಟಿಗೆ ಹೋಗೋಣ ನೋಡಿ. ಇವೆಲ್ಲ ಡ್ರಿಲ್ಲಿಂಗ್ ಮಿಷಿನ್ಗಳು, ಡ್ರಿಲ್ ಮಾಡೋವು, ಕೊರೆಯೋವು, ಕುಯ್ಯೋವು, ಗೋಡೆ ಕುಯ್ಯೋವು. ಎಲ್ಲಿಲ್ಲೇನಾ? ಹಾಂ, ಎಲ್ಲಿ? ಬರೀ ವೈರ್ ಇದಾವೆ ಅಷ್ಟೇ ನೋಡಿ. ಅಲ್ಲಿ ವೈರು ಹೋಲ್ಸೇಲ್ ವೈರ್ ಅಂಗಡಿ ಇರಬೇಕು. ನೋಡಿ, 2-3 ಗಲ್ಲಿ ಸುತ್ತಾಡಿದ್ರು ನಮ್ಗೆ ಆ ಥರದ್ದು ಏನೂ ಸಿಗಲಿಲ್ಲ. ಯಾರು ಆರ ನೋಡಿತಾನು ನಾವು ಇಲ್ಲಲ್ಲ, ಅಲ್ಲಿ ಹೋಗಿದ್ದು ನಾವು. ಅಲ್ಲಾಸಿಂದ ಈ ಗಲ್ಲಿಗೆ ಬಂದ್ವಾ? ಚೆನ್ನಾಗಿರೋದು ಚಿಕ್ಕಪೇಟೆ. ಅಣ್ಣ ಏನಾ ಅವರೇ ಅಲ್ಲ, ಇದನ್ನ ತೆಗೀರಿ ಅಂದರು, ಅದಕ್ಕೆ ತೆಗಿತಾ ಇದ್ದೀನಿ ಅಷ್ಟೇ. ಹೌದಾ? ನೋಡಿ, ಇಲ್ಲಿ ಮಿಷಿನ್ಗಳೆಲ್ಲ ಸಿಗ್ತಿದ್ದಾವೆ ಎಲ್ಲ ನೋಡಿ. ಮಳೆ ಬರುತ್ತೆ ಅಂದ್ಬಿಟ್ಟು ಎಲ್ಲ ಇದಾಕಿದ್ದಾರೆ, ಎಲ್ಲ ಸೆಕೆಂಡ್ ಹ್ಯಾಂಡ್ ಅನಿಸುತ್ತೆ ನೋಡಿ. ಇಷ್ಟೇ ಸಂಡೇ ಬಜಾರ್ ಆ್ಯಂಡ್ ಚೋರ್ ಬಜಾರ್. ಹಾಂ ನೋಡಿ, ಮೇನ್ ಇವೇ ಮರ್ತ್ಬಿಟ್ಟಿದ್ವಿ, ಫ್ರಿಜ್ಗಳು ಇಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಬೇಕಾ, ಮಿಕ್ಸರ್ ಬೇಕಾ, ಸ್ಟವ್ ಬೇಕಾ, ಯಾವ್ದು ಬೇಕು ನಿಮಗೆ? ನೋಡಿ, ಈಗ ತಾನೇ ಸಂಡೇ ಬಜಾರ್ ಮುಗಿಸ್ಕೊಂಡು ಸೀದಾ ನಾವು ಊರಿಗೆ ಹೊರಡೋಣ ಅಂದ್ಬಿಟ್ಟು ಇಲ್ಲಿ KSR ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ನೋಡಿ. ನಾನು ಹೋಗ್ಬಿಟ್ಟು ಮೊಬೈಲ್ ಕವರ್ ಹಾಕಿಸ್ತಾ ಇದ್ದು ಅಲ್ಲ, ಟೆಂಪರ್ ಗ್ಲಾಸು. ಈ ಟೆಂಪರ್ ಗ್ಲಾಸ್ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂದರೆ ಫುಲ್ಲೆಲ್ಲ ಬಬಲ್ಸ್ ಬಂದುಬಿಟ್ಟಿದ್ದಾವೆ ನೋಡಿ. ಫುಲ್ಲೆಲ್ಲ ಬಬಲ್ಸ್ ಬಂದಿದ್ದಾವೆ, ಆ ಥರ ಹಾಕಿದ್ದಾರೆ. ಅವರು ಏನೋ ಕಮ್ಮಿಗೆ ಸಿಗುತ್ತೆ ಅಂತ ಹೋದೆ ನೋಡಿ, ಈ ಥರ ಹಾಕಿದ್ದಾನೆ. ಆದರೆ ಬಟ್ಟೆ ತಗೊಂಡೆ ನಾನು ನೋಡಿ. ಇವು ಬಟ್ಟೆ ತಗೊಳ್ಳಲ್ಲ, ಈ ಬಟ್ಟೆ ಮಾತ್ರ ನನಗೆ ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಸಿಕ್ತು. 100 ರೂಪಾಯಿ ಒಂದು ಚಡ್ಡಿ, 150 ರೂಪಾಯಿ ಒಂದು ನೈಟ್ ಪ್ಯಾಂಟ್ ಸಿಕ್ತು. ನೋಡೋಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗೇ ಕಾಣಿಸ್ತಿದೆ, ಆದರೆ ನಾನು ಕೊಟ್ಟಿರೋ ದುಡ್ಡಿಗೆ. ಆದರೆ ಯಾವ ರೀತಿ ಬಾಳಿಕೆ ಬರುತ್ತೆ ಅಂತ ನೋಡಬೇಕು. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಹೋದ್ವಿ, ಆದರೆ ಏನೂ ನಮಗೆ ಸಿಗಲಿಲ್ಲ. ಆ ಥರದ್ದು ಫೋನ್ಗಳೇ ಆಗಲಿ, ಕ್ಯಾಮ್ರಾಗಳೇ ಆಗಲಿ. ಏನಾರ ಸಿಗ್ತಾ ಬ್ರೋ ನಿಮಗೆ? ಏನೂ ಇಲ್ಲ, ಅಲ್ಲಿ ಏನೂ ಸಿಗಲಿಲ್ಲ. ಅದೆಲ್ಲ ವೇಸ್ಟ್ ಆಗಿರೋವು. ಅದೇ ವೇಸ್ಟ್ ಪೀಸ್ಗಳ ಥರ ಇದ್ದಾವೆ, ಬಿಸಾಕಿರೋನೇನೋ ಎತ್ಕೊಂಬಂದಿರೋ ಥರ ಇದ್ದಾವೆ. ಹಾಗಾಗಿ ಈಗ 1:15ಗೆ ಟ್ರೈನ್ ಇದೆ ನಮಗೆ ತುಮಕೂರಿಗೆ, ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋ ತನಕ ಬಾಯ್.